ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಛಲವಾದಿ ನಾರಾಯಣ ಸ್ವಾಮಿ ಅವರೇ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಏನ್ ಹೇಳಕ್ ಬಯಸ್ತೀರಿ? ಈ ಸರ್ಕಾರ ಬಂದ ಕಾಲದಿಂದಲೂ ಇದನ್ನ ನಾವು ಕೇಳ್ತಾನೆ ಇದ್ದೇವೆ. ಇದುವರೆಗೂ ಸರ್ಕಾರ ಎಚ್ಚೆತ್ತುಕೊಂಡು ಭ್ರಷ್ಟಾಚಾರವನ್ನ ತಡೆಯಬೇಕು ಅಂತಕ್ಕಂಥ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಪದೇ ಪದೇ ಈ ವಿಚಾರಗಳು ಪಬ್ಲಿಕ್ ನಲ್ಲಿ ಸದ್ದು ಮಾಡ್ತಾನೆ ಇವೆ. ಆದ್ರೂ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂದ್ರೆ ಅಭಿವೃದ್ಧಿ ನಿಂತರೂ ಲೂಟಿ ನಿಲ್ಲಬಾರದು ಅನ್ನೋದು ಅವರ ಉದ್ದೇಶ. ಎಲ್ಲಕ್ಕಿಂತ ಮಿಗಿಲಾಗಿ ಇದನ್ನು ಯಾವ ರೀತಿ ನಾನು ನಿಮ್ಮ ಇದನ್ನು ಕೂಡ ನೋಡಿದೆ, ನಾನು ಆಡಿಯೋ ಇದು ಕ್ಲಿಪ್ಪಿಂಗ್ ಕೂಡ ಯಾವ ಮಟ್ಟಕ್ಕೆ ಅಧಿಕಾರಿಗಳಿಂದ ಹಿಡಿದು ಮಂತ್ರಿಗಳವರೆಗೆ ಯಾವ ರೀತಿ ಹಂಚಿಕೆ ಆಗುತ್ತೆ ಭ್ರಷ್ಟಾಚಾರ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇಂಥವು ಇವತ್ತು ಮಾತ್ರ ಅಲ್ಲ, ಅನೇಕ ಬಾರಿ ಈ ವಿಚಾರಗಳು ಹೊರಗಡೆ ಬಂದಿದೆ. ಆದರೂ ಕೂಡ ನಿರಂತರವಾಗಿ ಭ್ರಷ್ಟಾಚಾರ ಇಲಾಖೆಗಳಲ್ಲಿ ನಡೀತಾನೆ ಇದೆ. ಅಧಿಕಾರಿಗಳಿಂದ ಮಂತ್ರಿಗಳವರೆಗೆ ಯಾವ ರೀತಿ ಹಂಚಿಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಸರ್ಕಾರದ ಇಲಾಖೆಗಳನ್ನ ಕೆಲಸ ಮಾಡೋದ್ರಲ್ಲಿ ಹಂಚಿಕೊಂಡಿಲ್ಲ, ಭ್ರಷ್ಟಾಚಾರದಲ್ಲಿ ಯಾರ್ಯಾರಿಗೆ ಪಾಲು ಎಷ್ಟೆಷ್ಟು ಅಂತಕ್ಕಂಥದ್ದನ್ನ ಹಂಚಿಕೆ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಈ ಸರ್ಕಾರವನ್ನ ಜನ ತರಾಟೆಗೆ ತೆಗೆದುಕೊಳ್ಬೇಕು. ಕೋಟಿಗಟ್ಟಲೆ ಒಂದೊಂದು ಲೈಸೆನ್ಸ್ ಕೊಡ್ಲಿಕ್ಕೆ ಕೋಟಿಗಟ್ಟಲೆ ಇವತ್ತು ಖರ್ಚಾಗ್ತಾ ಇದೆ. ಜನರಿಗೆ ಇದಾಗ್ತಾ ಇಲ್ಲ. ನಾರಾಯಣ ಸ್ವಾಮಿ ಅವರೇ, ಕೇವಲ 40% ಲಂಚದ ಆರೋಪವನ್ನು ಇಟ್ಕೊಂಡು ಬಿಜೆಪಿ ಸರ್ಕಾರವನ್ನ ಬಹಳ ಆರಾಮವಾಗಿ ಸುಲಭವಾಗಿ ಬೀಳ್ಸಿದ್ರು. ನೀವೇನ್ ಮಾಡ್ತೀರಿ? ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಅವ್ರದ್ದು 60%ಗಿಂತ ಜಾಸ್ತಿ ಲಂಚಾವತಾರ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಏನ್ ಮಾಡತ್ತಿದ್ರ ವಿರುದ್ಧ ಹೇಗೆ ಹೋರಾಟ ಮಾಡತ್ತೆ? ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಬೇರೆ ವಿಷಯ ಏನಾಗಿತ್ತು ಅಂದ್ರೆ ನಮ್ಮ ಮೇಲೆ ಸುಳ್ಳು ಹೇಳಿದಾಗ ಚುನಾವಣೆಯ ಹೊಸ್ತಿಲಲ್ಲಿ ಹೇಳಿಬಿಟ್ರು ನಮ್ಮ ಮೇಲೆ. ಅದೇನಾಗೋಯ್ತು ಅಂತಂದ್ರೆ ಹೇಳಿ ಸುಳ್ಳನ್ನ ಸತ್ಯ ಮಾಡಿಬಿಟ್ರು. ಮಾಡಿ ಆವಾಗ ಚುನಾವಣಾ ಸಂದರ್ಭ ಆಗಿದ್ರಿಂದ ನಮ್ಮ ನಾಯಕರು ಅದನ್ನ ಸರಿಯಾಗಿ ಡಿಪೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಇನ್ನೂ ಚುನಾವಣೆಗೆ ಬಹುಕಾಲ ಇದೆ. ಆದ್ರಿಂದಾಗಿ ನಾವು ಹೋರಾಟ ಮಾಡಿ ಇವರನ್ನ ಬಯಲುಗೆಳೆಯಬೇಕೇ ಹೊರತು ಇದು ಚುನಾವಣೆಗಾಗಿ ಉಪಯೋಗ ಆಗ್ತಕ್ಕಂಥದ್ದಲ್ಲ. ಈಗ ಅದು ಏನೇ ಇರಲಿ, ಇವರ ಭ್ರಷ್ಟಾಚಾರವನ್ನ ಎಳೆ ಎಳೆಯಾಗಿ ಜನರ ಮುಂದೆ ಇಡತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡತ್ವ ಮಾಡುತ್ತೆ. ಥ್ಯಾಂಕ್ ಯು ಛಲವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕನ್ ಮಾತಾಡಿದ್ರೆ. ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಛಲವಾದಿ ನಾರಾಯಣ ಸ್ವಾಮಿ ಅವರೇ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಏನ್ ಹೇಳಕ್ ಬಯಸ್ತೀರಿ? ಈ ಸರ್ಕಾರ ಬಂದ ಕಾಲದಿಂದಲೂ ಇದನ್ನ ನಾವು ಕೇಳ್ತಾನೆ ಇದ್ದೇವೆ. ಇದುವರೆಗೂ ಸರ್ಕಾರ ಎಚ್ಚೆತ್ತುಕೊಂಡು ಭ್ರಷ್ಟಾಚಾರವನ್ನ ತಡೆಯಬೇಕು ಅಂತಕ್ಕಂಥ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಪದೇ ಪದೇ ಈ ವಿಚಾರಗಳು ಪಬ್ಲಿಕ್ ನಲ್ಲಿ ಸದ್ದು ಮಾಡ್ತಾನೆ ಇವೆ. ಆದ್ರೂ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂದ್ರೆ ಅಭಿವೃದ್ಧಿ ನಿಂತರೂ ಲೂಟಿ ನಿಲ್ಲಬಾರದು ಅನ್ನೋದು ಅವರ ಉದ್ದೇಶ. ಎಲ್ಲಕ್ಕಿಂತ ಮಿಗಿಲಾಗಿ ಇದನ್ನು ಯಾವ ರೀತಿ ನಾನು ನಿಮ್ಮ ಇದನ್ನು ಕೂಡ ನೋಡಿದೆ, ನಾನು ಆಡಿಯೋ ಇದು ಕ್ಲಿಪ್ಪಿಂಗ್ ಕೂಡ ಯಾವ ಮಟ್ಟಕ್ಕೆ ಅಧಿಕಾರಿಗಳಿಂದ ಹಿಡಿದು ಮಂತ್ರಿಗಳವರೆಗೆ ಯಾವ ರೀತಿ ಹಂಚಿಕೆ ಆಗುತ್ತೆ ಭ್ರಷ್ಟಾಚಾರ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇಂಥವು ಇವತ್ತು ಮಾತ್ರ ಅಲ್ಲ, ಅನೇಕ ಬಾರಿ ಈ ವಿಚಾರಗಳು ಹೊರಗಡೆ ಬಂದಿದೆ. ಆದ್ರೂ ಕೂಡ ನಿರಂತರವಾಗಿ ಭ್ರಷ್ಟಾಚಾರ ಇಲಾಖೆಗಳಲ್ಲಿ ನಡೀತಾನೆ ಇದೆ. ಅಧಿಕಾರಿಗಳಿಂದ ಮಂತ್ರಿಗಳವರೆಗೆ ಯಾವ ರೀತಿ ಹಂಚಿಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಸರ್ಕಾರದ ಇಲಾಖೆಗಳನ್ನ ಕೆಲಸ ಮಾಡೋದ್ರಲ್ಲಿ ಹಂಚಿಕೊಂಡಿಲ್ಲ, ಭ್ರಷ್ಟಾಚಾರದಲ್ಲಿ ಯಾರ್ಯಾರಿಗೆ ಪಾಲು ಎಷ್ಟೆಷ್ಟು ಅಂತಕ್ಕಂಥದ್ದನ್ನ ಹಂಚಿಕೆ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಈ ಸರ್ಕಾರವನ್ನ ಜನ ತರಾಟೆಗೆ ತೆಗೆದುಕೊಳ್ಬೇಕು. ಕೋಟಿಗಟ್ಟಲೆ ಒಂದೊಂದು ಲೈಸೆನ್ಸ್ ಕೊಡ್ಲಿಕ್ಕೆ ಕೋಟಿಗಟ್ಟಲೆ ಇವತ್ತು ಖರ್ಚಾಗ್ತಾ ಇದೆ. ಜನರಿಗೆ ಇದಾಗ್ತಾ ಇಲ್ಲ. ನಾರಾಯಣ ಸ್ವಾಮಿ ಅವರೇ, ಕೇವಲ 40% ಲಂಚದ ಆರೋಪವನ್ನು ಇಟ್ಕೊಂಡು ಬಿಜೆಪಿ ಸರ್ಕಾರವನ್ನ ಬಹಳ ಆರಾಮವಾಗಿ ಸುಲಭವಾಗಿ ಬೀಳ್ಸಿದ್ರು.
ನೀವೇನ್ ಮಾಡ್ತೀರಿ? ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಅವ್ರದ್ದು 60%ಗಿಂತ ಜಾಸ್ತಿ ಲಂಚಾವತಾರ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಏನ್ ಮಾಡತ್ತಿದ್ರ ವಿರುದ್ಧ ಹೇಗೆ ಹೋರಾಟ ಮಾಡತ್ತೆ? ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ಅದು ಬೇರೆ ವಿಷಯ. ಏನಾಗಿತ್ತು ಅಂದ್ರೆ ನಮ್ಮ ಮೇಲೆ ಸುಳ್ಳು ಹೇಳಿದಾಗ ಚುನಾವಣೆಯ ಹೊಸ್ತಿಲಲ್ಲಿ ಹೇಳಿಬಿಟ್ರು ನಮ್ಮ ಮೇಲೆ. ಅದೇನಾಗೋಯ್ತು ಅಂತಂದ್ರೆ ಹೇಳಿ ಸುಳ್ಳನ್ನ ಸತ್ಯ ಮಾಡಿಬಿಟ್ರು. ಮಾಡಿ ಆವಾಗ ಚುನಾವಣಾ ಸಂದರ್ಭ ಆಗಿದ್ರಿಂದ ನಮ್ಮ ನಾಯಕರು ಅದನ್ನ ಸರಿಯಾಗಿ ಡಿಪೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಇನ್ನೂ ಚುನಾವಣೆಗೆ ಬಹುಕಾಲ ಇದೆ. ಆದ್ರಿಂದಾಗಿ ನಾವು ಹೋರಾಟ ಮಾಡಿ ಇವರನ್ನ ಬಯಲುಗೆಳೆಯಬೇಕೇ ಹೊರತು ಇದು ಚುನಾವಣೆಗಾಗಿ ಉಪಯೋಗ ಆಗ್ತಕ್ಕಂಥದ್ದಲ್ಲ. ಈಗ ಅದು ಏನೇ ಇರಲಿ, ಇವರ ಭ್ರಷ್ಟಾಚಾರವನ್ನ ಎಳೆಯಾಗಿ ಜನರ ಮುಂದೆ ಇಡತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡತ್ವ ಮಾಡುತ್ತೆ. ಓಕೆ, ಆಲ್ ರೈಟ್. ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕನ್ ಮಾತಾಡಿದ್ವಿ. ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಚಲವಾದಿ ನಾರಾಯಣ ಸ್ವಾಮಿ ಅವರೇ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಏನ್ ಹೇಳಕ್ ಬಯಸ್ತೀರಿ? ಈ ಸರ್ಕಾರ ಬಂದ ಕಾಲದಿಂದಲೂ ಇದನ್ನ ನಾವು ಕೇಳ್ತಾನೆ ಇದ್ದೇವೆ. ಇದುವರೆಗೂ ಸರ್ಕಾರ ಎಚ್ಚೆತ್ತುಕೊಂಡು ಭ್ರಷ್ಟಾಚಾರವನ್ನ ತಡೆಯಬೇಕು ಅಂತಕ್ಕಂಥ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಪದೇ ಈ ವಿಚಾರಗಳು ಪಬ್ಲಿಕ್ ನಲ್ಲಿ ಸದ್ದು ಮಾಡ್ತಾನೆ ಇವೆ. ಆದ್ರೂ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂದ್ರೆ ಅಭಿವೃದ್ಧಿ ನಿಂತರೂ ಲೂಟಿ ನಿಲ್ಲಬಾರದು ಅನ್ನೋದು ಅವರ ಉದ್ದೇಶ. ಎಲ್ಲಕ್ಕಿಂತ ಮಿಗಿಲಾಗಿ ಇದನ್ನು ಯಾವ ರೀತಿ, ನಾನು ನಿಮ್ಮ ಇದನ್ನು ಕೂಡ ನೋಡಿದೆ, ನಾನು ಆಡಿಯೋ ಇದು ಕ್ಲಿಪ್ಪಿಂಗ್ ಕೂಡ, ಯಾವ ಮಟ್ಟಕ್ಕೆ ಅಧಿಕಾರಿಗಳಿಂದ ಹಿಡಿದು ಮಂತ್ರಿಗಳವರೆಗೆ ಯಾವ ರೀತಿ ಹಂಚಿಕೆ ಆಗುತ್ತೆ ಭ್ರಷ್ಟಾಚಾರ ಅನ್ನೋದನ್ನ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇವತ್ತು ಮಾತ್ರ ಅಲ್ಲ, ಅನೇಕ ಬಾರಿ ಈ ವಿಚಾರಗಳು ಹೊರಗಡೆ ಬಂದಿದೆ. ಆದರೂ ಕೂಡ ನಿರಂತರವಾಗಿ ಭ್ರಷ್ಟಾಚಾರ ಇಲಾಖೆಗಳಲ್ಲಿ ನಡೀತಾನೆ ಇದೆ. ಅಧಿಕಾರಿಗಳಿಂದ ಮಂತ್ರಿಗಳವರೆಗೆ ಯಾವ ರೀತಿ ಹಂಚಿಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ, ಸರ್ಕಾರದ ಇಲಾಖೆಗಳನ್ನ ಕೆಲಸ ಮಾಡೋದ್ರಲ್ಲಿ ಹಂಚಿಕೊಂಡಿಲ್ಲ, ಭ್ರಷ್ಟಾಚಾರದಲ್ಲಿ ಯಾರ್ಯಾರಿಗೆ ಪಾಲು ಎಷ್ಟೆಷ್ಟು ಅಂತಕ್ಕಂಥದ್ದನ್ನ ಹಂಚಿಕೆ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಈ ಸರ್ಕಾರವನ್ನ ಜನ ತರಾಟೆಗೆ ತೆಗೆದುಕೊಳ್ಬೇಕು. ಕೋಟಿಗಟ್ಟಲೆ, ಒಂದೊಂದು ಲೈಸೆನ್ಸ್ ಕೊಡ್ಲಿಕ್ಕೆ ಕೋಟಿಗಟ್ಟಲೆ ಇವತ್ತು ಖರ್ಚಾಗ್ತಾ ಇದೆ. ಜನರಿಗೆ ಇದಾಗ್ತಾ ಇಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಕೇವಲ 40% ಲಂಚದ ಆರೋಪವನ್ನ ಇಟ್ಕೊಂಡು ಬಿಜೆಪಿ ಸರ್ಕಾರವನ್ನ ಬಹಳ ಆರಾಮವಾಗಿ ಸುಲಭವಾಗಿ ಬೀಳ್ಸಿದ್ರು. ನೀವೇನ್ ಮಾಡ್ತೀರಿ? ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಅವ್ರದ್ದು 60%ಗಿಂತ ಜಾಸ್ತಿ ಲಂಚಾವತಾರ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಏನ್ ಮಾಡತ್ತಿದ್ರ ವಿರುದ್ಧ ಹೇಗೆ ಹೋರಾಟ ಮಾಡತ್ತೆ? ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ಅದು ಬೇರೆ ವಿಷಯ. ಏನಾಗಿತ್ತು ಅಂದ್ರೆ ನಮ್ಮ ಮೇಲೆ ಸುಳ್ಳು ಹೇಳಿದಾಗ ಚುನಾವಣೆಯ ಹೊಸ್ತಿಲಲ್ಲಿ ಹೇಳಿಬಿಟ್ರು ನಮ್ಮ ಮೇಲೆ. ಅದೇನಾಗೋಯ್ತು ಅಂತಂದ್ರೆ ಹೇಳಿ ಸುಳ್ಳನ್ನ ಸತ್ಯ ಮಾಡಿಬಿಟ್ರು. ಮಾಡಿ ಆವಾಗ ಚುನಾವಣಾ ಸಂದರ್ಭ ಆಗಿದ್ರಿಂದ ನಮ್ಮ ನಾಯಕರು ಅದನ್ನ ಸರಿಯಾಗಿ ಡಿಪೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಇನ್ನೂ ಚುನಾವಣೆಗೆ ಬಹುಕಾಲ ಇದೆ. ಆದ್ರಿಂದಾಗಿ ನಾವು ಹೋರಾಟ ಮಾಡಿ ಇವರನ್ನ ಬಯಲುಗೆಳೆಯಬೇಕೇ ಹೊರತು ಇದು ಚುನಾವಣೆಗಾಗಿ ಉಪಯೋಗ ಆಗ್ತಕ್ಕಂಥದ್ದಲ್ಲ. ಈಗ ಅದು ಏನೇ ಇರಲಿ, ಇವರ ಭ್ರಷ್ಟಾಚಾರವನ್ನ ಎಳೆಯಾಗಿ ಜನರ ಮುಂದೆ ಇಡತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡತ್ವ ಮಾಡುತ್ತೆ. ಓಕೆ, ಆಲ್ ರೈಟ್. ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕನ್ ಮಾತಾಡಿದ್ವಿ.